ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಕೇರಳ ಸ್ಟೈಲ್ ಅವಿಯಲ್ ಅಂತ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದು ರೇರಾಗೆ ಮಾಡೋದು, ಎಲ್ಲರೂ ಏನು ಮಾಡ್ತಾ ಇರಲ್ಲ. ನೀವು ಇದನ್ನು ಸುಲಭವಾಗಿ ಆರಾಮಾಗಿ ಒಂದು ಗ್ರೇವಿ ಡಿಶ್ ಆಗಿ ರೆಡಿ ಮಾಡ್ಕೊಳ್ಬೋದು. ಅನ್ನ ಮತ್ತು ರೊಟ್ಟಿ ಚಪಾತಿ ಜೊತೆ ಎಲ್ಲದಕ್ಕೂ ಇದು ಹೊಂದ್ಕೊಳ್ಳುತ್ತೆ. ಇದಕ್ಕೆ ನಿಮ್ಗೆ ಇಷ್ಟವಾದ ತರಕಾರಿ ಯಾವುದು ಬೇಕಾದರೂ ನೀವು ಕ್ಯಾರೆಟು, ಬಟಾಣಿ, ದಪ್ಪ ಮೆಣಸಿನ್ಕಾಯಿ ಮತ್ತು ಗೋರಿಕಾಯಿ, ನವಿಲುಕೋಸು, ಬೀನ್ಸು ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ನಾನು ನಮ್ಮ ಹತ್ರ ಏನು ತರಕಾರಿ ಇತ್ತೋ ಅದನ್ನೆಲ್ಲ ಸಣ್ಣಗೆ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ನುಗ್ಗೆಕಾಯಿ ಕೂಡ ಹಾಕ್ಬೋದು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಫ್ರೆಶ್ ಆಗಿ ತುರಿದ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಗೋಡಂಬಿ ಚೂರು ಮತ್ತು ಹಸಿ ಶುಂಠಿ, ಜೀರಿಗೆ ಮತ್ತು ಮೊಸರು, ಒಂದು ಬೌಲಷ್ಟು ಮೊಸರು. ಇಷ್ಟು ಸಾಮಗ್ರಿ ಇದ್ದರೆ ನೀವು ಕೇರಳ ಸ್ಟೈಲ್ ಅವಿಯಲ್ನ ಆರಾಮಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಮೊದಲು ಮಿಕ್ಸರ್ ಜಾರ್ಗೆ ನೀವು ಇದೆಲ್ಲ ಇಟ್ಕೊಂಡಿದ್ದೀರಲ್ಲ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಗೋಡಂಬಿ ಮತ್ತು ಶುಂಠಿ, ತೆಂಗಿನಕಾಯಿ ತುರಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋದು ಬೇಡ, ಹಾಗೆ ತರ್ತರಿಯಾಗಿ ರುಬ್ಬಿಟ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿಯಾಗೇ ಮಾಡೋದ್ರಿಂದ ನೀರಿನಂಶ ಜಾಸ್ತಿ ಏನು ಬೇಡ, ನೀರು ಹಾಕೋದು ಬೇಡ. ಎಷ್ಟು ತರಕಾರಿ ಬೇಯೋಕ್ಕೆ ಹಾಕ್ಕೋಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಬೋದು. ಮೊಸರು ಮಾತ್ರ ಲಾಸ್ಟ್ ಸೇರಿಸೋದು. ನೋಡಿ, ಇವಾಗ ಇದಿಷ್ಟು ಸಾಮಗ್ರಿನ ನಾನು ಹಾಕ್ಕೊಂಡ್ಬಿಟ್ಟು ತರ್ತರಿಯಾಗಿ ರುಬ್ಬಿಟ್ಕೊಳ್ತೀನಿ. ಎಣ್ಣೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಒಂಚೂರು ಸಾಸಿವೆ ಹಾಕಿಬಿಟ್ಟು ಒಂದೊಂದೇ ಈ ತರಕಾರಿಗಳನ್ನ ಹಾಕಿ ಒಂಚೂರು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊಳ್ತೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೊಂಚೂರು ಇಂಗು ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ತರಕಾರಿನೂ ಅಷ್ಟೇ, ಇದಕ್ಕೆ ಈರುಳ್ಳಿ ಎಲ್ಲ ಏನು ಹಾಕಲ್ಲ. ನೋಡಿ, ಇದು ಈಗ ಒಂದೊಂದೇ ತರಕಾರಿನ ನಾನು ಹಾಕ್ಕೊಳ್ತಾಯಿದ್ದೀನಿ. ಅದಕ್ಕೆ ಇದು ಸ್ವಲ್ಪ ರಾರಾಗೇ ಬೇಯಿಸ್ಕೊಳ್ತಾರೆ. ನಿಮಗೆ ಬೇಕಾದರೆ ಮೆತ್ತಗೂ ಬೇಯಿಸ್ಕೊಳ್ಬೋದು. ಎಲ್ಲ ತರಕಾರಿಗಳನ್ನು ಒಂದಾದಮೇಲೆ ಒಂದು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು, ಒಂದು ಸ್ವಲ್ಪ ಉಪ್ಪು ಹಾಕಿ ಇರೋದರಲ್ಲಿ ಮೆತ್ತಗಾಗಿರೋ ಹಾಗೆ ನಿಮ್ಮ ಮನೆಯಲ್ಲಿ ಟೇಸ್ಟ್ ಹೇಗೆ ಗೊತ್ತಿರುತ್ತಲ್ವ ಆ ಥರ ನೀವು ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ತರಕಾರಿ ಚೆನ್ನಾಗಿ ಬೇಯ್ತಾ ಇರುತ್ತಲ್ವ. ನೀವಿದು ಯಾವ ತರಕಾರಿ ಇಂಥದ್ದಂತೇನಿಲ್ಲ, ಬೀನ್ಸು ಎಲ್ಲ ದಪ್ಪ ಮೆಣಸಿನ್ಕಾಯಿ ಎಲ್ಲ ಇದ್ದರೆ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮೊದಲೇ ಹೇಳಿದ್ದೀನಲ್ವ, ಕೇರಳದ ಸೈಡು ನುಗ್ಗೆಕಾಯಿ ಕೂಡ 1-2 ಪೀಸು ಹಾಕ್ತಾರೆ ಇದಕ್ಕೆ. ನೋಡಿ, ಈ ಥರ ತರ್ತರಿಯಾಗಿ ನಾನು ರುಬ್ಬಿಟ್ಕೊಂಡಿದ್ದೀನಲ್ವ, ಮತ್ತು ಒಂದು ಬೌಲಷ್ಟು ಮೊಸರು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ತರಕಾರಿ ಬೇಯ್ತಾ ಇದೆ ಅಲ್ವಾ, ಇವಾಗ ಈ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಬಿಡ್ತೀನಿ. ನೋಡಿ, ಹಾಕಿ ಚೆನ್ನಾಗಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಕುಕ್ಕರ್ ಇದಕ್ಕೆ ಅದನ್ನು ಎಲ್ಲ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ತರಕಾರಿ ಬೆಂದಿದೆ ಅಂತ ನೋಡಿಕೊಂಡು ಇದಕ್ಕೆ ಜಾಸ್ತಿ ಏನು ನೀರು ಹಾಕಲ್ಲ, ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಳ್ತೀವಿ. ಇದನ್ನು ಮೊಸರನ್ನ ಮಾತ್ರ ಲಾಸ್ಟಿಗೆ ಸೇರಿಸ್ಬೇಕು. ನೋಡಿ, ಇದು ಮಿಕ್ಕಿರೋದನ್ನು ಎಲ್ಲ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ತೀನಿ. ನಿಮ್ಮ ಮನೆಯವ್ರ ಟೇಸ್ಟ್ ಹೇಗಿರುತ್ತೆ ಅಂತ ನೀವು ನೋಡ್ಕೊಳ್ಳಿ. ಯಾಕೆಂದರೆ ನೀವು ನೀರು ಹಾಕಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ಆದರೆ ನೀರು ಜಾಸ್ತಿ ಆಗೋದಕ್ಕಿಂತ ಗಟ್ಟಿಯಾಗಿದ್ರೇ ಈ ಕೇರಳ ಸೈಡ್ ಅವಿಯಲ್ಲು ತುಂಬ ಚೆನ್ನಾಗಿರುತ್ತೆ. ಇದು ಉಡುಪಿ ಮಂಗಳೂರು ಸೈಡ್ ಕೂಡ ತುಂಬ ಮಾಡ್ತಾರೆ. ಮೊಸರು ಬೆರೆಸಿದ ಮೇಲೆ ಇದ್ರ ಟೇಸ್ಟು ತುಂಬಾ ಸೂಪರ್ ಆಗಿರುತ್ತೆ. ನೋಡಿ, ಏನೂ ಕಷ್ಟ ಇಲ್ಲ. ತರಕಾರಿ ಬೆಂದಮೇಲೆ ಈ ರುಬ್ಬಿಟ್ಕೊಂಡಿದ್ದ ಮಸಾಲ ಕೂಡ ತುಂಬ ಕಡಿಮೆ ಇದಕ್ಕೆ ಹಾಕೋದು. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಲಾಸ್ಟ್ ಮರಳ್ತಾ ಇರುವಾಗ ಮೊಸರು ಸೇರಿಸ್ಬೇಕು. ನೋಡಿ, ಈ ಥರ ಹೀಗೆ ಕುದೀತಾ ಇರುತ್ತಲ್ವ, ಇದು ಆವಾಗ ತರಕಾರಿ ಬೇಯ್ತಾ ಇದೆ ಅಂತ ಅರ್ಥ. ಇದು ಒಂಥರ ತೆಂಗಿನಕಾಯಿ ತುರಿದು ಒಂಚೂರು ಜೀರಿಗೆ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ವಲ್ಲ, ಅದರ ಫ್ರ್ಯಾಗ್ರೆನ್ಸ್ ಎಲ್ಲ ಕೂಡ ತರಕಾರಿ ಜೊತೆಯಲ್ಲಿ ಸೇರಿಕೊಳ್ಳುತ್ತೆ. ಈ ಥರ ಕುದೀತಾ ಇರೋವಾಗ ಆವಾಗ ಲಾಸ್ಟಲ್ಲಿ ಈ ಮೊಸರನ್ನು ಹಾಕ್ಬಿಡಿ. ಈ ಮೊಸರಿಂದನೇ ಇದಕ್ಕೊಂದು ಸ್ಪೆಷಲ್ ಟೇಸ್ಟ್ ಬರುತ್ತೆ. ಮತ್ತು ನೀವು ತಿಂದು ನೋಡಿದಾಗ ಗೊತ್ತಾಗುತ್ತೆ. ಮಾಮೂಲಿ ಸಾಗು ಥರ ಅಲ್ಲ ಇದು ಒಂಥರ ವೆರೈಟಿಯಾಗಿರುತ್ತೆ. ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ, ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಎಲ್ಲದ್ರ ಜೊತೆಯಲ್ಲೂ ಇದು ತುಂಬ ಹೊಂದ್ಕೊಳ್ಳುತ್ತೆ. ಚೆನ್ನಾಗಿ ಒಂದು ಸಲ ಒಂದು ಕುದಿ ಬರೋ ಹಾಗೆ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ಪೂನ್ ತುಪ್ಪ, ಆ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಕೊಬ್ಬರಿ ಎಣ್ಣೆ ಹಾಕ್ತಾರೆ. ರೂಢಿ ಇರೋರು ಧಾರಾಳವಾಗಿ ಇದಕ್ಕೆ ಲಾಸ್ಟಲ್ಲಿ 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಇದನ್ನು ಇಳಿಸಿಟ್ಕೊಂಡು ಆಮೇಲೆ ಸರ್ವ್ ಮಾಡ್ಕೊಳ್ಬೋದು. ನೋಡಿದ್ರಾ, ಕೇರಳ ಸೈಡ್ ಅವಿಯಲ್ನ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನಾನು ತೋರಿಸಿದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲೂ ನೋಡ್ಬೋದು, ಕಾಮೆಂಟ್ ಮಾಡ್ಬೋದು, ನನ್ನನ್ನು ನೀವು ಪ್ರೋತ್ಸಾಹ ಮಾಡ್ಬೋದು. ನಮಸ್ಕಾರ.